ಇನ್ನು ಅಡುಗೆ ಎಣ್ಣೆಯಲ್ಲಿ ಇರುವಂತಹ ಈ ಟ್ರಾನ್ಸ್ ಫ್ಯಾಟ್ ಅಂಶ ಏನಿದೆಯಲ್ಲ, ಸೊ ಅದು ಕಳಪೆ ಗುಣಮಟ್ಟದಾಗಿದೆ. ಇದರಿಂದಾಗಿ ಅಡುಗೆಗೆ ಏನು ಎಣ್ಣೆ ಬಳಸ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಕಳಪೆ ಗುಣಮಟ್ಟದ ಎಣ್ಣೆಯನ್ನ, ಅದರಿಂದಾಗಿ ಈ ಟ್ರಾನ್ಸ್ ಫ್ಯಾಟ್ ವಿಷಕಾರಿಯಾಗಿ ಜನರ ದೇಹ ಸೇರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಆಕ್ರೋಶಗಳು, ಆ ಒಂದು ಭಯ ಈಗ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಈ ಉತ್ಪತ್ತಿಯಾಗುವಂಥ ಒಂದು ರೀತಿಯ ರಾಸಾಯನಿಕ ಏನಿದೆಯಲ್ಲ, ಈ ಟ್ರಾನ್ಸ್ ಫ್ಯಾಟ್ ಅಂತ ಹೇಳಿದ್ರೆ ಈ ಕಾರ್ಖಾನೆಯಲ್ಲಿ ಎಣ್ಣೆಗಳನ್ನು ಉತ್ಪಾದನೆ ಮಾಡುವಾಗ ಬರುವಂಥದ್ದು ಈ ರೀತಿಯ ರಾಸಾಯನಿಕ ಅಂಶ, ಈ ಟ್ರಾನ್ಸ್ ಫ್ಯಾಟ್ ಏನಾದರೂ ದೇಹ ಸೇರೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯ ಸಮಸ್ಯೆಗಳಾಗುತ್ತೆ. ಹೃದಯಾಘಾತ ಆಗ್ಬೋದು, ಫ್ಯಾಟಿ ಲಿವರ್ ಅನ್ನೋಂಥ ಸಮಸ್ಯೆಗಳು ಶುರುವಾಗುತ್ತೆ, ಕ್ಯಾನ್ಸರ್ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಇವೆ. ಸೊ ಹಾಗಾಗಿ ಈ ಟ್ರಾನ್ಸ್ ಫ್ಯಾಟ್ನಿಂದಾಗಿಯೇ ವಾರ್ಷಿಕ ಹೆಚ್ಚು ಕಮ್ಮಿ 3 ಲಕ್ಷಕ್ಕೂ ಹೆಚ್ಚು ಸಾವುಗಳಾಗ್ತಾ ಇವೆ ಅಂತ. ಟ್ರಾನ್ಸ್ ಫ್ಯಾಟ್ ಮುಕ್ತ ಕರ್ನಾಟಕಕ್ಕೆ ಒಂದು ವಿಶೇಷ ಅಭಿಯಾನ ಈಗ ಆರಂಭವಾಗಿದೆ. ಸೊ ಇವರು ಹೇಳುವಂಥದ್ದು ಕರಿದ ಎಣ್ಣೆ ಮರುಬಳಕೆ ಏನಿದೆಯಲ್ಲ, ಅದರ ಬಗ್ಗೆ ಒಂದು ಎಚ್ಚರ ಇರಲಿ ಅನ್ನುವಂಥದ್ರ ಬಗ್ಗೆ ಆರೋಗ್ಯ ಇಲಾಖೆ ಕೆಲವೊಂದಷ್ಟು ಮಾರ್ಗಸೂಚಿಯನ್ನು ಕೂಡ ನೀಡಿದ್ದಾರೆ. 40ಕ್ಕೂ ಹೆಚ್ಚು ಈ ಹೋಟೆಲ್ ಮತ್ತು ಈ ಫುಡ್ ಜಾಯಿಂಟ್ಸ್ನ ಮಾಲೀಕರುಗಳಿಗೆ ನೋಟಿಸ್ ನೀಡಿದ್ದಾರೆ ಅಧಿಕಾರಿಗಳು. ಕ್ಯಾನ್ಸರ್ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ವಿಶಾಲ್ ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಊಟದಲ್ಲಿ ನಾವು ಯಾವಾಗಲೂ ನೋಡ್ತೇವೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ನಮ್ಮಲ್ಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಫ್ಯಾಟ್ ಇರುತ್ತೆ. ಇದೊಂದು ಕಾಮನ್. 10% ಕಡಿಮೆ ಫ್ಯಾಟ್ ಇದ್ದರೆ ಒಳ್ಳೇದು ಹೇಳ್ತೇವೆ. ಬಟ್ ಇತ್ತೀಚೆಗೆ ಆಗುವ ಚರ್ಚೆಗಳೇನು, ಫ್ಯಾಟಲ್ಲೂ ಕೂಡ ಬೇರೆ ಥರದ ಫ್ಯಾಟ್ಸ್ಗಳು ಉಂಟು. ಅಂದರೆ ಸ್ಯಾಚುರೇಟೆಡ್ ಫ್ಯಾಟ್ ಉಂಟು, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಉಂಟು. ನಮ್ಮ ಡೈರಿಗಳಲ್ಲಾಗಲಿ ಮೀಟ್ ಪ್ರಾಡಕ್ಟ್ಗಳಲ್ಲಾಗಲಿ ಹಲವಾರು ಥರದ ಗುಡ್ ಮತ್ತು ಬ್ಯಾಡ್ ಫ್ಯಾಟ್ಸ್ಗಳು ಉಂಟು. ಟ್ರಾನ್ಸ್ ಫ್ಯಾಟ್ಸ್ ನಾವು ಹೇಳುವ ಇವತ್ತಿನ ಚರ್ಚೆ, ಇದು ಕಂಪ್ಲೀಟ್ಲಿ ಇರದೇ ಇರುವಂತಹ ಒಂದು ಪದಾರ್ಥ ನಮ್ಮ ಊಟದಲ್ಲಿ. ಇದು ಭಾರಿ ಮಿನಿಮಲ್ ಟ್ರೇಸಸ್ಗಳಲ್ಲಿ ನಮ್ಮ ಊಟದಲ್ಲಿ ಕೆಲವು ಡೈರಿ ಪ್ರಾಡಕ್ಟ್, ಆ್ಯನಿಮಲ್ ಪ್ರಾಡಕ್ಟ್ಸ್ಗಳಲ್ಲಿ ಕಾಣಬಹುದು. ಬಟ್ ಟ್ರಾನ್ಸ್ ಫ್ಯಾಟ್ ಜನರಲಿ ಕಾಣಬಾರದು. ಈ ಆಯಿಲ್ಗಳು ಹೀಟ್ ಆಗುವಾಗ ಆ ಹೀಟ್ನ ಕಾರಣದಿಂದಾಗಿ ಹಲವಾರು ಸತಿ ಈ ಹೊಸ ಹೊಸ ಕೆಮಿಕಲ್ಗಳು ಜನ್ರೇಟ್ ಆಗುತ್ತೆ. ಅದರಲ್ಲಿ ಒಂದು ಕೆಮಿಕಲ್ ಟ್ರಾನ್ಸ್ ಫ್ಯಾಟ್. ಟ್ರಾನ್ಸ್ ಫ್ಯಾಟ್ ಹೇಳಿದರೆ ಏನು, ಅದು ಡೈರೆಕ್ಟಾಗಿ ಹೋಗಿ ನಮ್ಮ ಹೃದಯದಲ್ಲಿರುವ ರಕ್ತದ ಅಂಶಗಳನ್ನು ಎಥಿರೋಸ್ಕ್ಲೆರೋಸಿಸ್ ಅಂದರೆ ನ್ಯಾರೋ ಮಾಡುತ್ತೆ. ಅದರಿಂದಾಗಿ ಹೃದಯದ ಘಾತಗಳಾಗಲಿ ಅಥವಾ ಅನೇಕ ಥರದ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಒಳ್ಳೆ ಕೊಲೆಸ್ಟ್ರಾಲ್ಗಳು ಅದರಲ್ಲಿ ಕಡಿಮೆ ಆಗುತ್ತೆ. ಅದೇ ರೀತಿಯಲ್ಲಿ ಲಿವರಲ್ಲಿ ಫ್ಯಾಟಿ ಲಿವರ್ ಬರುತ್ತೆ. ಅದೇ ರೀತಿಯಲ್ಲಿ ನರಗಳಲ್ಲಿ ಡಿಜನರೇಟಿವ್ ಡಿಸಾರ್ಡರ್ಸ್ಗಳು ಜಾಸ್ತಿ ಆಗುತ್ತೆ. ಸೊ ಈ ಟ್ರಾನ್ಸ್ ಫ್ಯಾಟ್ಗಳನ್ನು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡುವಂಥ ರೀತಿಗಳನ್ನು ಸರ್ಕಾರ ಚರ್ಚೆ ಮಾಡಿದೆ, ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಚರ್ಚೆ ಮಾಡಿದೆ, ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡಿದೆ. ಒಂದು ಸತಿ ನಾವು ಯೂಸ್ ಮಾಡುವಾಗ ಆಯಿಲನ್ನು ಬರೀ ಒಂದೇ ಸತಿಗೆ ಅದನ್ನು ಯೂಸ್ ಮಾಡಬೇಕು. ಅದೇ ಅದನ್ನು ನಾವು 8 ಸತಿ ಯೂಸ್ ಮಾಡಿದರೆ ಅದು ನಿಮ್ಮ ಹಲವಾರು ಈ ಜಂಕ್ ಫುಡ್ ಸಿಗುವ ಹಲವಾರು ಫಾಸ್ಟ್ ಫುಡ್ಸ್ ಉಂಟು ಇವತ್ತಿಗೆ. ಡೀಪ್ ಫ್ರೈಡ್ ಫುಡ್ ಸಿಗುತ್ತೆ, ಅದರಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಹೈ ಇರುತ್ತೆ. ಕೆಲವಾರು ಬೇಕರಿ ಪ್ರಾಡಕ್ಟ್ಸ್ಗಳಲ್ಲಿ ಟ್ರಾನ್ಸ್ ಫ್ಯಾಟ್ಸ್ ಹೈ ಇರುತ್ತೆ. ಯಾಕಿರುತ್ತೆ ಇದರ ಬಳಕೆ? ಯಾಕಂದರೆ ರಿಪೀಟೆಡ್ ನಾವು ಆ ಆಯಿಲನ್ನು ರೀಯೂಸ್ ಮಾಡಿ ರೀಹೀಟ್ ಮಾಡ್ತಾ ಇದ್ದೇವೆ. ಎಷ್ಟು ಅದನ್ನು ರೀಯೂಸ್ ಮಾಡಿ ರೀಹೀಟ್ ಮಾಡ್ತೇವೋ ಅಷ್ಟೇ ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಆಗುತ್ತೆ, ಅಷ್ಟೇ ನಮ್ಮ ಮೇಲಿರುವ ಆರೋಗ್ಯದ ಹಾನಿಕಾರಕ ಜಾಸ್ತಿ ಆಗುತ್ತೆ. ಇದರ ಉದ್ದೇಶ ಏನು? ಕರ್ನಾಟಕ ರಾಜ್ಯದ ಜನರು ಆರೋಗ್ಯವಂತರಾಗಿರಬೇಕು. ಹೋಟೆಲ್, ಬಾರ್, ರೆಸ್ಟೋರೆಂಟ್, ಪಬ್, ಕ್ಲಬ್, ಕೆಫೆ ಅಥವಾ ಥರದ ರೋಡಲ್ಲಿರುವ ದರ್ಶಿನಿಗಳು ಮತ್ತು ಕೆಫೆಗಳಲ್ಲಿ ಕೂಡ ಇದು ಪಾಲನೆಗಳಾಗಬೇಕು. ಅದೇ ರೀತಿ ಕಾಲೇಜು, ಸ್ಕೂಲ್ಗಳಲ್ಲಿರುವ ಕಿಚನ್ಗಳಲ್ಲಾಗಲಿ ಅಥವಾ IT ಕಂಪನಿ ಅಥವಾ ಬೇರೆ ಥರದ ಕಾರ್ಪೊರೇಷನ್ ಕಂಪನಿಗಳಲ್ಲಿರುವಂಥ ದೊಡ್ಡ ದೊಡ್ಡ ಪ್ಯಾಂಟ್ರಿ, ಅಲ್ಲಿ 10,000 ಜನ 5,000 ಜನ ತಿಂತಾರೆ, ಅಲ್ಲಿ ಕೂಡ ಇದು ಪಾಲನೆ ಆಗಬೇಕು. ಸೊ ಈ ಜವಾಬ್ದಾರಿಗಳು ಪ್ರತಿಯೊಂದು ನಾಗರಿಕರದು ಮತ್ತು ಸಂಘ ಸಂಸ್ಥೆಗಳ ಜವಾಬ್ದಾರಿ ಅಂತ ಹೇಳುವ ಮಟ್ಟಲ್ಲಿ ಈ ಒಂದು ಕಾರ್ಯಕ್ರಮ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನಯ್ ನೀಡ್ತಾರೆ. ವಿನಯ್, ಈಗಷ್ಟೇ ಡಾಕ್ಟರ್ ವಿಶಾಲ್ ರಾವ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಹೇಗೆ ಈ ಟ್ರಾನ್ಸ್ ಫ್ಯಾಟ್ ನಮ್ಮ ದೇಹಕ್ಕೆ ಹಾನಿಕರ ಆಗುತ್ತೆ ಅಂತೇಳಿ. ಬಟ್ ಈಗ ಆರೋಗ್ಯ ಇಲಾಖೆ ಶುರು ಮಾಡಿರುವಂತಹ ಈ ಡ್ರೈವ್ ಯಾವ ರೀತಿಯಾಗಿ ಮಾರ್ಗಸೂಚಿಗಳನ್ನು ಕೊಟ್ಟಿದೆ, ಜೊತೆಗೆ ಅಲ್ಲಲ್ಲಿ ಹೋಗಿ ಚೆಕ್ ಮಾಡೋದು, ರೇಡ್ಗಳನ್ನು ಕಂಡಕ್ಟ್ ಮಾಡೋದು, ಯಾರಾದರೂ ಈ ಥರದ ಮರುಬಳಕೆ ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳೋದು, ಈ ರೀತಿಯೂ ಕೂಡ ಆರೋಗ್ಯ ಇಲಾಖೆಯಿಂದ ಏನಾದರೂ ಕ್ರಮಗಳಾಗ್ತಾ ಇದೆಯಾ? ಖಂಡಿತ ರಹಮಾನ್, ಸದ್ಯಕ್ಕೆ ಆಹಾರ ಇಲಾಖೆ ಏನಿದೆ ಇದು ರಾಜ್ಯದಲ್ಲಿ ತುಂಬಾ ದೊಡ್ಡ ಒಂದು ನಡೆಯನ್ನ ಅಂದ್ರೆ ಜಾಗೃತಿ ಅಲೆಯನ್ನ ಸೃಷ್ಟಿ ಮಾಡಿರ್ತದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಫುಡ್ ಕಲರ್ಗಳ ಬಳಕೆ ಮಾಡುವಂತದ್ದು, ಜೊತೆಗೆ ಅಪಾಯಕಾರಿ ಇದಂತಹ ಕೆಮಿಕಲ್ಗಳನ್ನು ಬಳಕೆ ಮಾಡೋದನ್ನು ನೋಡಿದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಅಡುಗೆ ಎಣ್ಣೆಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ಅಡುಗೆ ಎಣ್ಣೆಯಲ್ಲಿ ಬಳಕೆಯಾಗುವಂತಹ
ಕುಕ್ಕಿಂಗ್ ಆಯಿಲ್ ನಲ್ಲಿ ಬಳಕೆ ಆಗುವಂತಹ ಟ್ರಾನ್ಸ್ ಫ್ಯಾಟ್ ಏನಿದೆಯಲ್ಲ ಇದು ನಿಜಕ್ಕೂ ಕೂಡ ಅಪಾಯಕಾರಿಯಾಗಿರುತ್ತದೆ. ಯಾಕಂದ್ರೆ ಸದ್ಯಕ್ಕೆ ತಜ್ಞರು ಕೂಡ ಹೇಳ್ತಿರುವಂತದ್ದು ನಾವು ಹೆಲ್ದಿ ಫುಡ್ ಅನ್ನು ನೋಡ್ತಾ ಇದ್ವಿ, ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲಿ ನೋಡ್ತಾ ಇದ್ವಿ, ಆದ್ರೆ ಟ್ರಾನ್ಸ್ ಫ್ಯಾಟ್ ಅನ್ನುವಂಥದ್ದು ಇದೇನಿದೆಯಲ್ಲ ಇದು ಹೃದಯದ ನಕ್ಷನಾಳಗಳಲ್ಲಿ ಹೋಗಿ ಕೊಬ್ಬನ್ನು ಸೃಷ್ಟಿ ಮಾಡುವಂಥದ್ದು, ಕ್ಯಾನ್ಸರ್ ಕಾರಕವಾದಂತಹ ಕಾಯಿಲೆಗಳನ್ನು ಹುಟ್ಟುಹಾಕುವಂಥದ್ದು, ಅನೇಕ ಗಂಭೀರವಾದಂತಹ ದೇಹದ ಮೇಲೆ ಅನಾರೋಗ್ಯಕ್ಕೆ ಕಾರಣ ಆಗುವಂತಹ ಕಾಯಿಲೆಗಳನ್ನ ಈ ಕುಕ್ಕಿಂಗ್ ಆಯಿಲ್ ಸೃಷ್ಟಿ ಮಾಡುತ್ತದೆ. ಯಾಕೆ ಈ ಕಾರಣಗಳಿಂದ ಹುಟ್ಟುತ್ತೆ ಅಂದ್ರೆ ಅಡಿಗೆ ಎಣ್ಣೆ ಏನಿದೆ ಇದನ್ನ ಅತಿಯಾದ ಪ್ರಮಾಣದಲ್ಲಿ ನಾವು ಹೀಟ್ ಮಾಡಿದಾಗ ಮತ್ತು ಮರುಬಳಕೆಯನ್ನ ಪದೇ ಪದೇ ಒಂದೇ ಆಯಿಲ್ ಅನ್ನ 7 ರಿಂದ 8 ಬಾರಿ ಅದನ್ನ ಬಾಯ್ಲ್ ಮಾಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಈ ಟ್ರಾನ್ಸ್ ಫ್ಯಾಟ್ ಉಂಟಾಗುತ್ತೆ. ಇದು ಆಹಾರಗಳ ಜೊತೆ ಸೇರಿಕೊಂಡು ಮನುಷ್ಯನ ದೇಹನ ಸೇರಿದಾಗ ಕಾರ್ಸೋಜೆನಿಕ್ ಆಗಿ ಕ್ಯಾನ್ಸರ್ ಕಾರಕ ಆಗುತ್ತೆ, ಹೃದಯಾಘಾತ ಆಗೋದಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಇದು ಅಪಾಯಕಾರಿಯಾಗಿದೆ. ಹೀಗಾಗಿ ಮೊನ್ನೆ ಕಳೆದ 2 ದಿವಸಗಳಿಂದಲೂ ಕೂಡ ಹೋಟೆಲ್ ಮಾಲೀಕರ ಜೊತೆಗೆ, ಬಾರ್ ಪಾಪ್ ಕ್ಲಬ್ ಹೋಟೆಲ್ ಮಾಲೀಕರ ಜೊತೆಗೂ ಕೂಡ ಆಹಾರ ಇಲಾಖೆ ಒಂದು ಸಭೆಯನ್ನ ಮಾಡಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಕುಕ್ಕಿಂಗ್ ಆಯಿಲ್ ಅನ್ನ ನೀವು ಮರುಬಳಕೆಗೆ ಇಂತಿಷ್ಟು ಗೈಡ್ಲೈನ್ಸ್ ಗಳನ್ನು ರೂಪಿಸಿಕೊಳ್ಳಿ, 6 ಗಂಟೆ ಒಳಗಡೆ ಇದನ್ನ 1 ರಿಂದ 6 ಬಾರಿ ಒಳಗಡೆ ಮಾತ್ರ ಇದನ್ನ ಮರುಬಳಕೆಯನ್ನು ಮಾಡ್ಕೊಳ್ಳಿ. ಅದಾದ ನಂತರ ಮರುಬಳಕೆ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಇದರಿಂದ ಜನಸಾಮಾನ್ಯರ ಮೇಲೆ ಅನಾರೋಗ್ಯ ಕಾರಣ ಆಗ್ತಾ ಇದೆ. ಜೊತೆಗೆ ಅಪಾಯಕಾರಿಯಾದಂತಹ ಕ್ಯಾನ್ಸರ್ಗಳು ಮತ್ತು ಹೃದಯದ ನಾಳಗಳಲ್ಲಿ ರಕ್ತ ಬ್ಲಾಕೇಜ್ ಆಗಿ ದೊಡ್ಡ ಮಟ್ಟದಲ್ಲಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಆಗ್ತಾ ಇದ್ದಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯಕ್ಕೆ 40ಕ್ಕೂ ಹೆಚ್ಚು ಕುಕ್ಕಿಂಗ್ ಆಯಿಲ್ಗಳು ಅನ್ಸೇಫ್ ರಿಪೋರ್ಟ್ ಕೂಡ ಬಂದಿದೆ ಆಹಾರ ಇಲಾಖೆ ರಿಪೋರ್ಟ್ ಅಲ್ಲಿ. ಜೊತೆಗೆ ಕಳೆದ 2 ವರ್ಷದಲ್ಲಿ ಆಹಾರ ಇಲಾಖೆ 45.87 ಲಕ್ಷ ಬಳಸಿದ ಕುಕ್ಕಿಂಗ್ ಆಯಿಲ್ ಅನ್ನು ಕೂಡ ವಶಪಡಿಸಿಕೊಂಡಿದೆ. ಜೊತೆಗೆ 28 ಲಕ್ಷ ದಂಡವನ್ನು ಕೂಡ ಹಾಕಿದೆ. ಈಗಾಗಲೇ ಸೂಚನೆ ಕೂಡ ಕೊಟ್ಟಿದೆ. ಇನ್ನು ಸರ್ಕಾರದ ಹಂತದಲ್ಲಿ ಒಂದು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ಗಳು, ಯಾಕೆಂದ್ರೆ ಈ ದೊಡ್ಡ ಹೋಟೆಲ್ಗಳಿದಾವಲ್ಲ ಇವುಗಳು 1 ಬಾರಿ ಅಥವಾ ಅದನ್ನ ಮಲ್ಟಿಪಲ್ ಕುಕ್ ಮಾಡಿ ಅದನ್ನ ಕೆಳ ಹಂತದ ಹೋಟೆಲ್ಗಳಿಗೆ ಮಾರ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಅಂದ್ರೆ ಹೋಟೆಲ್ 5 ಸ್ಟಾರ್ ಹೋಟೆಲ್ಗಳು ಅವುಗಳು 1 ಬಾರಿ ಅದನ್ನು ಬಳಕೆ ಮಾಡಿ ಕೆಳ ಹಂತದ ಹೋಟೆಲ್ಗಳಿಗೆ ಅದನ್ನ ಕಡಿಮೆ ದರದಲ್ಲಿ ಆ ಕುಕ್ಕಿಂಗ್ ಆಯಿಲ್ ಅನ್ನು ಮಾರಾಟ ಮಾಡುತ್ತದೆ. ಆ ಕೆಳ ಹಂತದ ಮಧ್ಯಮ ದರದ ದರ್ಶನಿಗಳು ಅದನ್ನ ಮರುಬಳಕೆ ಮಾಡಿಕೊಂಡು ರಸ್ತೆ ಬದಿಯಲ್ಲಿ ಬಜಿ, ಬೋಂಡಾ, ಪಕೋಡಾ, ಚಿಪ್ಸ್ ಕರೆಯುವಂತವ್ರಿಗೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಅಪಾಯಕಾರಿಯಾಗಿ ಜನಸಾಮಾನ್ಯರ ಮೇಲೆ ಹೊರತಾ ಬೀಳ್ತಾ ಇದೆ. ಹೀಗಾಗಿನೇ ಇದಕ್ಕೊಂದು ಮಾರ್ಗಸೂಚಿಯನ್ನು ಕೊಡಬೇಕು, ನಿರ್ದಿಷ್ಟವಾದಂತಹ ಬಳಕೆಗೆ ಒಂದಿಷ್ಟು ಇತಿಮಿತಿಗಳನ್ನು ಕೊಡಬೇಕು, 2% ಕಡಿಮೆ ಇರುವಂತಹ ಟ್ರಾನ್ಸ್ ಫ್ಯಾಟ್ ಆಯಿಲ್ ಅಲ್ಲಿ ಕಂಡು ಬರಬೇಕು. ಈ ಮ್ಯಾನುಫ್ಯಾಕ್ಚರ್ ಏನಿದಾರಲ್ಲ ಅವ್ರಿಗೂ ಕೂಡ ಇದನ್ನು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಮೇಲಿನ ಮೇಲೆ ತಪಾಸಣೆಯನ್ನು ಮಾಡುವಂಥದ್ದು, ದಾಳಿಯನ್ನ ಮಾಡುವಂಥದ್ದು, ಎಲ್ಲಿ ಇಂತಹ ಕುಕ್ಕಿಂಗ್ ಆಯಿಲ್ ಅನ್ಸೇಫ್ ಬರುತ್ತೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗಿರುತ್ತದೆ. ರೈಟ್, ಥ್ಯಾಂಕ್ ಯು ವಿನಯ್.